ಕುಮಟಾ ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊಸಳೆ ಸಾಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ದಿನಕರ್ ಶೆಟ್ಟಿಯವರನ್ನು ಮೊಸಳೆ ಸಾಲ ಗ್ರಾಮದ ಯುವತಿಯರು, ಪೂರ್ಣಕುಂಭ ಹಾಗೂ ಶಾಲೆಯ ಮಕ್ಕಳು ಯಕ್ಷಗಾನ ನೃತ್ಯದೊಂದಿಗೆ ವೇದಿಕೆಗೆ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು. ಈ ವೇಳೆ ನೂತನವಾಗಿ ನಿರ್ಮಾಣವಾದ ಗ್ರಂಥಾಲಯ ಧ್ವಜದ ಕಂಬವನ್ನು ಶಾಸಕರು ಉದ್ಘಾಟಿಸಿದರು. ಬಳಿಕ ಸಭಾ ಕಾರ್ಯಕ್ರಮವನ್ನು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಸ್ಮರಣ ಸಂಚಿಕೆ ಹಾಗೂ ಹಸ್ತಪ್ರತಿಯನ್ನು ಲೋಕಾರ್ಪಣೆಗೊಳಿಸಿದರು. ಬಳಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಮೊಸಳೆ ಸಾಲ ಕಿರಿಯ ಪ್ರಾಥಮಿಕ ಶಾಲೆ ಅಮೃತ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಖುಷಿಯ ಸಂಗತಿ. ಈ ಭಾಗಕ್ಕೆ ನಾನು ನನ್ನ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ರಸ್ತೆ ವ್ಯವಸ್ಥೆ, ಬಸ್ ಸೌಲಭ್ಯ, ಕಾರ್ಲ್ಯಾಂಡ್ ಯೋಜನೆ ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇನೆ. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಶುಲ್ಕ ಇರುವುದರಿಂದ ಕಡಿಮೆ ಶುಲ್ಕದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉದ್ಘಾಟಿಸಿದ್ದೇವೆ. ಈ ನಿಟ್ಟಿನಲ್ಲಿ ಈ ಗ್ರಾಮ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಲಿ ಸಾಧ್ಯವಾದಷ್ಟು ಸಹಾಯ ಸಹಕಾರ ನೀಡುವುದಾಗಿ ಹೇಳಿದರು. ಈಶ್ವರ್ ನಾಯ್ಕರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ರಾಜೇಂದ್ರ ಎಲ್ ಭಟ್ರವರೇ, ಹಿರಿಯರಾದಂಥ JK ಪಟ್ಗಾರ್ರವರೇ, ನಮ್ಮ ಮಿತ್ರ ಪಕ್ಷದ ಮಂಡಳದ ಅಧ್ಯಕ್ಷರು, ಸ್ನೇಹಿತರು ಆದಂಥ ಭುವನ್ ಭಾಗವತ್ರವರೇ, ಮುಖ್ಯಾಧ್ಯಾಪಕರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಸಮಯ ಅಂತೂ ಭಾಳ ಆಗೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿದ್ರಿ ನೀವು. ನನಗಿನ್ನೂ ಒಂದು ಕಾರ್ಯಕ್ರಮ ಕುಮಟಾದ ಮಣಿಕೆ ಗ್ರೌಂಡ್ನಲ್ಲಿ ವಾಲಿಬಾಲ್ ಕಾರ್ಯಕ್ರಮದ ಉದ್ಘಾಟನೆಗೆ ಸುಮಾರು 5 ರಿಂದ 6 ಸಾರಿ ಫೋನ್ ಬಂದಿದೆ ಈಗಾಗಲೇ. ಆ ಕಾರ್ಯಕ್ರಮಕ್ಕೂ ನಾನು ಹೋಗಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ಒಂದು ಕಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮ ನಿಜವಾಗಿಯೂ ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ದಿಗ್ಭ್ರಮೆನೂ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಒಂದು ಕಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೆ 1 ರಿಂದ 4ನೇ ಕ್ಲಾಸ್ ಅಲ್ಲ, 5, 24 ಮಕ್ಕಳು. ನೋಡ್ರಿ, ನಮ್ಮ JD ಅವರಿಗೆ ಭಯಂಕರ ಬೈಹಾರ್ಟ್ ಇದೆ ಎಲ್ಲದು. ಇಷ್ಟು ಚಿಕ್ಕ ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ವಿ. ಭಾಳ ಚೊಕ್ಕದಾದಂಥ ಕಾರ್ಯಕ್ರಮ, ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮ ಮಾಡಿದ್ರಿ ನೀವು. ಹಿಂದೆ ನಮ್ಮ ಪೂರ್ವಜರು ಶಾಲೆಗೆ ಸ್ಥಳವನ್ನು ಕೊಡ್ತಾ ಇದ್ರು, ಸ್ಥಳ ದಾನ ಮಾಡ್ತಾ ಇದ್ರು, ಶಾಲೆ ಕಟ್ಟೋದ್ರ ಬಗ್ಗೆ ಸಹಕಾರ ನೀಡ್ತಾ ಇದ್ರು ಅನ್ನುವಂಥದ್ದನ್ನು ನಾವೆಲ್ಲ ಈಗೆಲ್ಲ ಹೋದಲ್ಲೆಲ್ಲ ನೋಡ್ತಾ ಇದ್ದೇನೆ. ಆದರೆ ಇಲ್ಲಿ ಇಂಥ ಒಂದು ಮೊಸಳೆ ಸಾಲಲ್ಲಿ ತೀರಾ ಹಿಂದುಳಿದ ವರ್ಗದವರೇ ಹೆಚ್ಚಿಗೆ ವಾಸ ಮಾಡ್ತಾ ಇರುವಂಥ ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ, ಬಹಳ ಅದ್ಧೂರಿಯಾದಂಥ ಕಾರ್ಯಕ್ರಮ, ಅದರಲ್ಲಿ 2 ಮಾತಿಲ್ಲ. ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಸಂಘಟನೆಯನ್ನು ಮಾಡಿದ್ರಿ ಎನ್ನುವಂಥದ್ದನ್ನು ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆ ನಮ್ಮ ಸಹೋದರಿಯರು ಕುಂಭ ಸ್ವಾಗತವನ್ನು ಮಾಡಿದ್ದಾರೆ, ಅವರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಭಾಳ ಚೆನ್ನಾಗಿ ನೀವು ಶಾಲೆ ಬಗ್ಗೆ ಒಂದು ಅಭಿಮಾನವನ್ನು, ನಮ್ಮ ಊರಿನ ಶಾಲೆ ಭಾಳ ಒಳ್ಳೆಯದಾಗಬೇಕು ಎನ್ನುವಂಥ ಒಂದು ಅಭಿಪ್ರಾಯವನ್ನು ನೀವೆಲ್ಲ ಇಟ್ಕೊಂಡು ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಿರಿ ಅನ್ನುವಂಥದ್ದನ್ನು. ಇದೇ ವೇಳೆ ಮಾತನಾಡಿದ PLD ಬ್ಯಾಂಕ್ ಅಧ್ಯಕ್ಷರಾದ ಭುವನ್ ಭಾಗವತ್ ಮಾತನಾಡಿ, ಒಂದು ಗ್ರಾಮ ಅಭಿವೃದ್ಧಿಯಾಗಬೇಕಾದರೆ ನಿಜವಾಗಿಯೂ ಒಂದು ಶಾಲೆಯ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಿಸುತ್ತಿರುವ ಗ್ರಾಮದ ಹಿರಿಯರು, ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ನಾನು ಇವತ್ತು ಬರ್ತಾ ನೋಡಿದೆ, ಭಾಳ ಆಶ್ಚರ್ಯ ಆಯಿತು. ಒಂದು ಊರಿನ ಹಬ್ಬದ ನಮ್ಮನೆ ಇವರೆಲ್ಲ ತಯಾರು ಮಾಡಿದಾರಲ್ಲ ಹೇಳ್ಕೊಂಡು. ನಾನು ಎಷ್ಟೋ ಶಾಲೆ ವಾರ್ಷಿಕ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಶಾಲೆ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ, ಇಷ್ಟು ಅಚ್ಚುಕಟ್ಟಾಗಿ ಎಲ್ಲೂ ಮಾಡಲಿಲ್ಲ ಅಂತ ಭಾಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಧ್ಯಕ್ಷರು ನನಗೆ 4-5 ಸಲ ಫೋನ್ ಮಾಡಿದರು, ಮತ್ತು ನೀವು ಯಾವ ಕಾರಣಕ್ಕೂ ತಪ್ಪಿಸ್ಲಿಕ್ಕಿಲ್ಲ ಹೇಳ್ಕೊಂಡೆ. ಇಲ್ಲ, ನಾನು ಖಂಡಿತವಾಗ್ಲೂ ಬರ್ತೇನೆ ಅಂತ ಹೇಳಿದ್ದೆ. ಬಹುಶಃ ಬರೆದಿದ್ರೆ ನನ್ನಂಥ ನತಾದೃಷ್ಟ ಇವತ್ತು ಬೇರೆಯವ್ರು ಇರಲಿಕ್ಕಿಲ್ಲ ಹೇಳಿ ನಾನು ನಾನು ಆಗಲೇ ಹೇಳಿದೆ, ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಅಧ್ಯಕ್ಷರಾಗಿರ್ಬೋದು, ಈ ಭಾಗದ ನಮ್ಮದೆಲ್ಲ ಸದಸ್ಯರು ಕೂಡ ಭಾಳಷ್ಟು ಕಾಮಗಾರಿಗಳನ್ನ ತೊಗೊಂಡು ಬಂದಿದ್ದಾರೆ. ನನ್ನ ಕೈಲಿ ಆದದನ್ನೆಲ್ಲ ನಾನು ಯಾವತ್ತೂ ಕೂಡ ಮಾಡಿಕೊಟ್ಟಿದ್ದೇನೆ. ಮುಂದೆ ಕೂಡ ನಾನು ಶಾಲೆ ವಿಷಯದಲ್ಲಾಗಿರ್ಬೋದು, ನಿಮ್ಮ ಕಷ್ಟಕ್ಕಾಗಿರ್ಬೋದು, ನಿಮ್ಮ ಸುಖಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಾನು ಗಟ್ಟಿಯಾಗಿ ನಿಲ್ತೇನೆ. ನಿಮ್ಮ ಶಾಲೆ ಮತ್ತು ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಳೆ ವಿದ್ಯಾರ್ಥಿಗಳು ಕೂಡ ಒಂದು ಸಂಘ ಇದೆ ಅಂತ ನಾನು ಕೇಳ್ಪಟ್ಟೆ. ಸಂಘ ಇದೆಯಲ್ಲ? ಹಾಂ, ನಾನು ಹೊನ್ನಾವ್ರದ್ದೊಂದು ಕಾರ್ಯಕ್ರಮಕ್ಕೆ ಈಗ 1 ತಿಂಗಳಿಂದ ಹೋದಾಗ ಅಲ್ಲಿ ಕೂಡ ಹಳೆ ವಿದ್ಯಾರ್ಥಿಗಳ ಸಂಘ ಒಂದು ಇತ್ತು. ಭಾಳ ಒಂದು ವಿಶೇಷ ಏನಂದರೆ, ಅವರೇ ಶಾಲೆಗೆ ಟೀಚರ್ಸನ್ನು ನೇಮಕ ಮಾಡಿಕೊಂಡು ಅವರೇ ಹಳೆ ವಿದ್ಯಾರ್ಥಿಗಳೇ ಶಿಕ್ಷಕರಿಗೆ ಪಗಾರ ಕೂಡ ಕೊಟ್ಕೊಂಡು ನಡೆಸ್ತಾ ಇದ್ದಾರೆ. ಅಂಥ ಒಂದು ಶ್ರೇಷ್ಠ ಕೆಲಸ ಹಳೆ ವಿದ್ಯಾರ್ಥಿ ಸಂಘದಿಂದ ನಡೀತಾ ಇದೆ. ನಿಮ್ಮಲ್ಲೂ ಕೂಡ ಅಂಥ ಮಾದರಿ ಮುಂದೆ ದಿವಸಗಳಲ್ಲಿ ಶಾಲೆ ಸಲುವಾಗಿ ಬರಲಿ ಅಂತ ಹೇಳ್ತಾ, ಈ ವೇಳೆ ಶಾಲೆಯ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಜಗನ್ನಾಥ್ ರಾಯ್, ಇದು ಒಂದು ಕಾರ್ಯಕ್ರಮವಲ್ಲ, ಇದೊಂದು ಧೀಮಂತ ಕಾರ್ಯಕ್ರಮ. ಎಲ್ಲರೂ ಕೂಡ ಭಾಗಿಯಾಗಬೇಕು. ಇಂದಿನ ಮಕ್ಕಳಲ್ಲಿ ಬೆಳೆಯುತ್ತಿರುವ ಹವ್ಯಾಸಗಳ ಬಗ್ಗೆ ಪಾಲಕರು ಹಾಗೂ ಶಿಕ್ಷಕರು ಗಮನ ಹರಿಸಬೇಕು. ಪಾಲಕರು ಮಕ್ಕಳನ್ನು ಕೇವಲ ಮಕ್ಕಳಾಗಿ ನೋಡದೆ ಅವರನ್ನ ದುಶ್ಚಟಗಳಿಂದ ದೂರವಿರುವಂತೆ ಪಾಲಕರು ಜಾಗೃತಿ ವಹಿಸಬೇಕು ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು. ಈ ವೇಳೆ ಶಾಸಕ ದಿನಕರ್ ಶೆಟ್ಟಿ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೂ ಮೊಸಳೆ ಸಾಲ ಶಾಲೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಶಾಲೆಯ ಅಧ್ಯಾಪಕರಾದ ಜಿಎನ್ ಬಳಗು ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ವೇದಿಕೆ ಮೇಲೆ ಕುಮಟಾ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಘವೇಂದ್ರ ಭಟ್, ಭೂ ಅಭಿವೃದ್ಧಿ ಬ್ಯಾಂಕ್ನ ಮುಖ್ಯಸ್ಥರಾದ ಭುವನ್ ಭಾಗವತ್, ಕಾಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಿ ಪಟ್ಗಾರ್, ಉಪಾಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಶಾಲೆಯ ಶಿಕ್ಷಕ ವೃಂದ ಹಾಗೂ ಇತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ವೀರೇಶ್ ಜೊತೆಗೆ ವಿಶ್ವ ರಾಮಕೃಷ್ಣ, ನುಡಿಸಿರಿ ನ್ಯೂಸ್, ಕುಮಟಾ.